ಇನ್ನು ಯಾವಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಶೀಘ್ರದಲ್ಲೇ ಯುದ್ಧ ಅಂತ್ಯವಾಗಬಹುದು ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟರು, ಕಚ್ಚಾ ತೈಲದ ಬೆಲೆ ದಿಢೀರ್ ಇಳಿಕೆಯಾಗಿದೆ. 114 ಇತ್ತು ನಿನ್ನೆ, ಆದರೆ ಈಗ ಮತ್ತೆ $88 ಈಗ ಇಳಿಕೆಯಾಗಿದೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ರೇಟ್. ಇನ್ನು ಭಾರತದ ಷೇರು ಮಾರುಕಟ್ಟೆ ಮೇಲೆ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಬೀರಿದೆ. ಸುಮಾರು 179 ನಿಫ್ಟಿ 179 ಪಾಯಿಂಟ್ಸ್ನಷ್ಟು ಚೇತರಿಕೆಯನ್ನ ಕಂಡಿದೆ. ಅದರ ಜೊತೆಗೆ ಸೆನ್ಸೆಕ್ಸ್ ಕೂಡ 557 ಪಾಯಿಂಟ್ನಷ್ಟು ಏರಿಕೆಯನ್ನ ಕಂಡಿದೆ. ಸೊ ಈ ಒಂದು ಪರಿಸ್ಥಿತಿಯ ಕುರಿತಾಗಿ, ಜೊತೆಗೆ ಈ ಒಂದು ಅಪ್ಡೇಟ್ಸ್ನ ಕುರಿತಾಗಿ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಯುದ್ಧ ಅಂತ್ಯ ಮಾಡುವಂಥ ಮನಸ್ಸಿದೆ, ಆದರೆ ಇರಾನ್ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನುವಂಥದ್ದು ಡಿಸೈಡ್ ಮಾಡೋದು ನೀವುಗಳಲ್ಲ ಅನ್ನುವಂಥದ್ದು. ಸೊ ಎಲ್ಲ ಒಂದು ಕಡೆ ಇರಾನ್ ಫುಲ್ಲು ಬ್ಲೇಸ್ಡ್ ಅಪ್ ಆಗಿ ನಿಂತ್ಕೊಂಡಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಅಂದರೆ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ, ಯುದ್ಧ ನಿಲ್ಲಿಸುವಂಥ ಮಾತೇ ಇಲ್ಲ ಅನ್ನುವಂಥದ್ದು. ಆದರೆ ಇದರ ಎಫೆಕ್ಟನ್ನು ಈಗ ಪ್ರತಿಯೊಬ್ಬರೂ ಅನುಭವಿಸ್ತಾ ಇದ್ದಾರೆ ವಿಶ್ವದಾದ್ಯಂತ. ಅದು ತೈಲದ ಬೆಲೆ ಮುಖಾಂತರ ಆಗಿರ್ಬೋದು, ಅಥವಾ ಆಹಾರದ ಮುಖಾಂತರ ಆಗಿರ್ಬೋದು, LPG ಸಿಲಿಂಡರ್ಗಳ ಮುಖಾಂತರ ಆಗಿರ್ಬೋದು. ಸೊ ನಮ್ಮ ದೇಶಕ್ಕೆ ಈ ಒಂದು ಬಿಸಿ ತಟ್ತಾ ಇದೆ. ಸೊ ಈ ಒಂದು ಯುದ್ಧದ ಅಂತ್ಯದ ಕುರಿತಾಗಿ ಏನೆಲ್ಲ ಡೀಟೇಲ್ಸ್, ಈಗ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ ಮಹತ್ವದ ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಇರಾನು ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧ ಬಹಳಷ್ಟು ಬೇಗನೆ ಅಂತ್ಯ ಆಗ್ಬೋದು. ಈಗಾಗಲೇ ಅಮೆರಿಕ ಬಹಳಷ್ಟನ್ನ ಈ ಯುದ್ಧದ ಮೂಲಕ, ದಾಳಿಯ ಮೂಲಕ ಸಾಧಿಸಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಈ ಯುದ್ಧ ಅಂತ್ಯ ಆಗ್ಬೋದು ಅನ್ನುವ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಈಗ ಕಚ್ಚಾ ತೈಲದ ಬೆಲೆ ಮೇಲೆ ಪರಿಣಾಮ ಬೀರಿದೆ. ಕಚ್ಚಾ ತೈಲದ ಬೆಲೆ ನಿನ್ನೆ ಪ್ರತಿ ಬ್ಯಾರೆಲ್ಗೆ $114, $114ರಿಂದ $120ವರೆಗೂ ಕೂಡ ಏರಿಕೆ ಆಗಿತ್ತು. ಆದ್ರೀಗ ಕೇವಲ 24 ಗಂಟೆ ಅವಧಿಯಲ್ಲೇ ಕಚ್ಚಾ ತೈಲದ ಬೆಲೆ $85ಗೂ ಕೂಡ ಕುಸಿದಿದೆ. ಈ ರೀತಿಯಾಗಿ ಕಚ್ಚಾ ತೈಲದ ಬೆಲೆ ಕುಸಿಲಿಕ್ಕೆ ಕಾರಣ ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಯುದ್ಧವನ್ನು ಆದಷ್ಟು ಬೇಗ ಅಂತ್ಯಗೊಳಿಸ್ತೇವೆ. ಮತ್ತು ಅಮೆರಿಕ ಕೂಡ ಈಗಾಗಲೇ ಇರಾನ್ ಅನ್ನು ಸಾಕಷ್ಟು ದುರ್ಬಲಗೊಳಿಸಿದೆ. ಈಗ ಇರಾನ್ನಲ್ಲಿ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ನೆಟ್ವರ್ಕ್ ಇಲ್ಲ, ಏರ್ಫೋರ್ಸ್ ಇಲ್ಲ, ನೌಕಾಪಡೆ ಕೂಡ ಇಲ್ಲ. ಈ ಮೂಲಕವಾಗಿ ಇರಾನ್ ದುರ್ಬಲ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇನ್ನು ನಾವು ಕೂಡ ಸಾಧಿಸುವಂಥದ್ದು, ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ತಕ್ಕಂಥದ್ದು ಬಹಳಷ್ಟು ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರೀಗ ಯುದ್ಧವನ್ನು ಅಂತ್ಯಗೊಳಿಸ್ತಕ್ಕಂಥ ಮಾತನಾಡಿದರೆ, ಈ ರೀತಿ ಮಾತಾಡಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಜಾಗತಿಕ ನಾಯಕರುಗಳು ಕೂಡ ಒತ್ತಡವನ್ನು ಹೇರಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಕೂಡ ಟ್ರಂಪ್ ಅವರ ಜೊತೆಗೆ ಮಾತನಾಡಿದರೆ ಈ ಯುದ್ಧವನ್ನು ಆದಷ್ಟು ಬೇಗ ಅಂತ್ಯಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಜಾಗತಿಕವಾಗಿ ಕೂಡ ಬೇರೆ ಬೇರೆ ದೇಶಗಳ ನಾಯಕರು ಕೂಡ ಈ ಯುದ್ಧವನ್ನು ಬೇಗ ಅಂತ್ಯಗೊಳಿಸಬೇಕು ಅನ್ನುವ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿದ್ದಾರೆ. ಈ ಕಾರಣಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಅಂತ್ಯಗೊಳಿಸುವಂತ ಮಾತಾಡಿದ್ದಾರೆ. ಈ ಯುದ್ಧದ ಅಂತ್ಯಗೊಳಿಸುವಂತ ಮಾತು ಒಂದ್ ಕಡೆಯಲ್ಲಿ ಕಚ್ಚಾ ತೈಲದ ಬೆಲೆ ಮೇಲೆ ಪರಿಣಾಮ ಬೀರಿ ಕಚ್ಚಾ ತೈಲದ ಬೆಲೆ ಇಳಿಕೆಗೆ ಕಾರಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ಷೇರುಪೇಟೆ ಮೇಲೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಮುಖ್ಯವಾಗಿ ನಿನ್ನೆ ಹೂಡಿಕೆದಾರರು 12ರಿಂದ 13 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕಳ್ಕೊಂಡಿದ್ರು. ಷೇರುಪೇಟೆ 2444 ಪಾಯಿಂಟ್ವರೆಗೂ ಕೂಡ ಕುಸಿದಿತ್ತು. ಆದ್ರೆ ಇವತ್ತು ಕಚ್ಚಾ ತೈಲದ ಬೆಲೆ ಇಳಿಕೆಯಾದಂತಹ ಕಾರಣದಿಂದಾಗಿ ಭಾರತೀಯ ಷೇರುಪೇಟೆ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಇವತ್ತು ಭಾರತೀಯ ಷೇರುಪೇಟೆಯ ಸೆನ್ಸೆಕ್ಸ್ 557 ಪಾಯಿಂಟ್ ಏರಿಕೆಯನ್ನು ಕಂಡಿದೆ. ನಿಫ್ಟಿ ಕೂಡ 179 ಪಾಯಿಂಟ್ ಏರಿಕೆಯನ್ನು ಕಂಡಿದೆ. ಇದಕ್ಕೆಲ್ಲ ಕಾರಣ ಆಗಿರತಕ್ಕಂಥದ್ದು ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು, ಯುದ್ಧವನ್ನು ಅಂತ್ಯಗೊಳಿಸುವಂತಹ ಮಾತುಗಳು. ಯುದ್ಧ ಅಂತ್ಯ ಆದ್ರೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗುತ್ತೆ. ಜೊತೆಗೆ LPG ಸಿಲಿಂಡರ್ನ ಪೂರೈಕೆ ಕೂಡ ಸರಾಗ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಕೂಡ ನಿಲ್ಲುತ್ತೆ. ಜಾಗತಿಕ ಮಟ್ಟದಲ್ಲಿ ಈ ಪೂರೈಕೆ ಸರಪಳಿ ಕೂಡ ಸರಾಗವಾಗಿ ನಡೆಯುತ್ತೆ. ಹಾಗಾಗಿ ಯಾವುದೇ ದೇಶಕ್ಕೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಭಾರತಕ್ಕೆ ಆಮದು ಮಾಡ್ಕೊಳ್ತಕ್ಕಂಥ ಉತ್ಪನ್ನಗಳ ಪೂರೈಕೆನಲ್ಲಿ ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ. ಈ ಕಾರಣಕ್ಕಾಗಿಯೇ ಈಗ ಭಾರತೀಯ ಷೇರುಪೇಟೆ ಮೇಲೆ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗದ ಕಾರಣದಿಂದಾಗಿಯೇ ಇವತ್ತು ಹೂಡಿಕೆದಾರರು ಚೇತರಿಕೆಯಿಂದ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಷೇರುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಷೇರುಪೇಟೆಯಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಕಚ್ಚಾ ತೈಲದ ಬೆಲೆ ಕೂಡ ಇಳಿಕೆ ಆಗಿದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಆದರೆ ಎಲ್ಲಾ ದೇಶಗಳಿಗೂ ಕೂಡ ಹೊಡೆತ ಕೊಡುತ್ತೆ. ಮುಖ್ಯವಾಗಿ ದೇಶಗಳ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲವನ್ನು ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ. ಈಗ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದ್ರಿಂದಾಗಿ ದೇಶಗಳ ಆರ್ಥಿಕತೆಗೂ ಕೂಡ ಅನುಕೂಲ ಮತ್ತು ಜನರಿಗೆ ಅದನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಕೂಡ ಸಲೀಸಾಗುತ್ತೆ. ಈಗ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಗಲ್ಫ್ ರಾಷ್ಟ್ರಗಳಿಂದ ಭಾರತ, ಪಾಕಿಸ್ತಾನ, ಜಪಾನ್, ಚೀನಾ ಸೇರಿದಂತೆ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಕಚ್ಚಾ ತೈಲ ಪೂರೈಕೆ ಆಗ್ತಾ ಇತ್ತು. ಈ ದೇಶಗಳಿಗೆ ಈಗ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ
ಮಾಡಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ಏರುಪೇರು ಉಂಟಾಗಿದೆ. ಆದ್ರೆ ಈಗ ಈ ಒಂದು ಯುದ್ಧವನ್ನ ನಿಲ್ಲಿಸಿದ್ರೆ ಇರಾನ್ ದೇಶ ಕೂಡ ಹೊರ್ಮುಜ್ ಜಲಸಂಧಿಯ ಮೂಲಕ ಈ ತೈಲ ಟ್ಯಾಂಕರ್ಗಳು, ತೈಲ ಹಡಗುಗಳ ಸಾಗಾಟಕ್ಕೆ ಅವಕಾಶವನ್ನು ಕೊಡುತ್ತೆ. ಈಗಾಗಲೇ ಇರಾನ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ನಾವೇನಿದ್ರು ಕೂಡ ಹೊರ್ಮುಜ್ ಜಲಸಂಧಿಯನ್ನ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಮಾತ್ರನೇ ಬಂದ್ ಮಾಡಿದ್ದೇವೆ, ಬೇರೆ ದೇಶಗಳಿಗೆ ಅದನ್ನ ಬಂದ್ ಮಾಡಿಲ್ಲ ಅಂತೇಳಿ. ಭಾರತ ಈಗ ಇರಾನ್ಗೂ ಕೂಡ ಮಿತ್ರ ದೇಶನೇ. ಇರಾನ್ನಿಂದಲೇ ಭಾರತ ಕಚ್ಚಾ ತೈಲವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮೊದಲಿಂದಲೂ ಕೂಡ ಖರೀದಿ ಮಾಡ್ತಾ ಇದೆ. ಹಾಗಾಗಿ ಈಗ ಇರಾನ್ ದೇಶ ಕೂಡ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಅವಕಾಶವನ್ನು ಕೊಟ್ಟರೆ ಭಾರತದಲ್ಲೂ ಕೂಡ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ನ ಬೆಲೆ ಏರಿಕೆ ಆಗಲ್ಲ, ಜೊತೆಗೆ ಗ್ಯಾಸ್ ಸಿಲಿಂಡರ್ನ ಕೊರತೆ ಆಗೋದಿಲ್ಲ ಮತ್ತು ಗ್ಯಾಸ್ ಸಿಲಿಂಡರ್ನ ಬೆಲೆ ಕೂಡ ಏರಿಕೆ ಆಗೋದಿಲ್ಲ. ಈ ಕಾರಣಕ್ಕಾಗಿಯೇ ಇವತ್ತು ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು ಒಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಬೀರ್ತವೆ, ಜೊತೆಗೆ ಭಾರತದ ಷೇರುಪೇಟೆ ಮೇಲೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡ್ತವೆ. ಆದ್ರೆ ಈಗ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು, ಇರಾನ್ ದೇಶ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಈಗ ವಿಶ್ವದ ಬೇರೆ ಬೇರೆ ದೇಶಗಳ ನಾಯಕರುಗಳು ಕೂಡ ಟ್ರಂಪ್ ಅವರ ಜೊತೆಗೆ ಈ ನಿಟ್ಟಿನಲ್ಲಿ ಒತ್ತಡವನ್ನ ಆಗ್ತಾ ಇದ್ದಾರೆ ಮತ್ತು ಅಮೆರಿಕದ ಒಳಗೂ ಕೂಡ ಅವರ ರಿಪಬ್ಲಿಕನ್ ಪಕ್ಷದಲ್ಲೂ ಕೂಡ ಯುದ್ಧವನ್ನ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ರೆ ಇದು ಅಮೆರಿಕಕ್ಕೆ ರಿಸ್ಕ್ ಆಗುತ್ತೆ, ಆರ್ಥಿಕವಾಗಿ ಹೊಡೆತ ಕೊಡುತ್ತೆ, ರಾಜಕೀಯವಾಗಿ ಕೂಡ ಹೊಡೆತ ಕೊಡುತ್ತೆ. ಈಗಾಗಲೇ ಯುದ್ಧದ ಉದ್ದೇಶವನ್ನ ಅಮೆರಿಕ ಈಡೇರಿಸಿಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಟ್ರಂಪ್ ಅವರ ಆಪ್ತರು ಮತ್ತು ಅವರ ಸಲಹಾಕಾರರೇ ಟ್ರಂಪ್ ಅವರಿಗೂ ಕೂಡ ಹೇಳಿದ್ದಾರೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.